ಹಲೋ ನಮಸ್ಕಾರ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು ನಮ್ಮಮ್ಮ ಕುಂಭಮೇಳಕ್ಕೆ ಹೋಗಿದ್ದಾರೆ ಅಂತ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೆ. ಸೊ ಆ್ಯಕ್ಚುಲಿ ಅವ್ರು ಇಲ್ಲದೇ ಇರೋ ಕಾರಣ ಆ್ಯಂಡ್ ವಾಷಿಂಗ್ ಮಿಷಿನ್ ಕೂಡ ಕೆಟ್ಟೋಗಿರೋ ಕಾರಣ 10 ಡೇಸಿಂದ ಹಾಗೆ ಬಟ್ಟೆ ಇಟ್ಕೊಂಡು ನಾವು ಇವತ್ತು ಒಗೆಯೋಣ ಅಂತ ಬಂದಿದ್ದೀವಿ. ಸೊ ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಮ್ಮ ಜಾನು ಏನಪ್ಪ ಅಂತಂದರೆ ಅಲ್ಲಿವರೆಗೂ ಬರುತ್ತೆ, ಫುಲ್ ಟೆರೆಸ್ ಮೇಲೆ ಆ ಕಂಬಿ ಇರೋವಂತಹ ಸ್ಟೇರ್ ಕೇಸ್ ಮೇಲೆ ಅದಕ್ಕೆ ಬರೋದಕ್ಕಾಗಲ್ಲ. ಸೊ ಅದು ನಾನು ಬರಲ್ಲ ಅಂತ ಇದು ಮಾಡ್ತಾರೆ. ಅದಕ್ಕೆ ಏನು ಮಾಡ್ತಾನೆ ಅಂತ ನೀವೇ ನೋಡಿ. ಎತ್ಕೊ ಬಂದ್ಬಿಡೋ ಹೋಗ್ಲಿ. ಅದಕ್ಕೆ ಯಾಕೆ ಭಯ ಅಂತಂದರೆ ಒಂದಿನ ಕಾಲು ಸಿಗಾಕೊಂಬಿಟ್ಟಿತ್ತು ಹತ್ತಬೇಕಾದ್ರೆ. ಸೊ ಅದಕ್ಕೆ ಅದು ಹತ್ತಿದ್ರೆ ಕಾಲು ಸಿಗಾಕೊಂಬಿಡುತ್ತೆ ಅಂತ ಭಯ ಆಗುತ್ತೆ. ಅದಕ್ಕೆ ಅದು ಬರೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡುತ್ತೆ ಅಷ್ಟೇ. ಅದಕ್ಕೆ ಅವನೇ ಎತ್ಕೊಂಡು ಬರ್ತಿದ್ದಾನೆ. ಬಿಕಾಸ್ ಅದೊಂದೇ ಇರುತ್ತೆ ಅಂತ. ಬಿಕಾಸ್ ಅಷ್ಟು ಬಟ್ಟೆ ಇತ್ತಲ್ವ, ನಾವು ಒಗೆಯೋಷ್ಟೊತ್ತಿಗೆ ಅದು ಬೇಜಾರಾಗುತ್ತೆ ಅಂತ. ನಿಂತ್ಕೊಂಡು ಎಲ್ಲ ಬಟ್ಟೆನೂ ನೆನೆ ಹಾಕ್ತಿದ್ದಾಳೆ. ಸೊ ಹೋಗ್ಯಕ್ಕೆ ಸ್ಟಾರ್ಟ್ ಮಾಡ್ಬೇಕಷ್ಟೇ ಇನ್ನು. ಜಾಲಾಡ್ತಿರೋದಲ್ಲ ಕಣೋ, ನೆನೆ ಹಾಕ್ತಿರೋದು. ಇವ್ನು ನೋಡಿ ಸುಮ್ಮನೆ ಕುತ್ಕೊಂಡಿರೋದಷ್ಟೇ ಕೆಲಸ. ಅಷ್ಟೇ ಕೆಲಸ ನೋಡಿ, ಏನು ಆರಾಮಾಗಿ ಕುತ್ಕೊಂಡಿದ್ದಾನೆ ಅಲ್ಲಿ ಕೆಲಸ ಮಾಡ್ತಿದ್ರೆ. ಜನ್ಮ ಇಲ್ಲೊಂದು ಮಿಸ್ಟರ್ನ ತೋರಿಸ್ತೀನಿ ನೋಡಿ. ಅವ್ನು ಸುಮ್ಮನೆ ಬಂದವನೇ ಬಟ್ಟೆ ಒಗಿತೀನಿ ಅಂತ, ಬಟ್ ಆದರೆ ಏನೂ ಮಾಡ್ತಾಯಿಲ್ಲ. ಜಾಲಾಡ್ಕೊಳ್ಳೋದು ಇವ್ರದ್ದೇ ಕೆಲಸ. ಇವ್ರದ್ದು ಏನೋ ಇನ್ನೊಂದ್ಸತಿ ಹೇಳು. ಕೇಳಿಸ್ಕೊಂಡ್ರಾ? ಒಣಗಾಕೋ ಕೆಲಸ ಇವ್ರದ್ದು ಏನಂತ ಅವ್ರ ಬಾಯಿಂದನೇ ಕೇಳ್ಬಿಡಿ. ಒಗೆಯೋ ಕೆಲಸ ಜೊತೆಗೆ ನಾವು ಒಗಿತೀವಿ, ಬಟ್ ಬಿಲ್ಡಪ್ ಮಾತ್ರ ತಗೋತಾವ್ರಷ್ಟೇ. ಇವ್ರದ್ದು ನಿಮ್ದೇನೋ ಕೆಲಸ? ಕ್ಲಿಪ್ ಹಾಕೋದಷ್ಟೇನಾ? ಇನ್ನೊಬ್ರು ಮೇಯ್ನ್ ವ್ಯಕ್ತಿ ಇದ್ದಾರೆ, ಅವ್ರನ್ನ ನಿಮಗೆ ತೋರಿಸ್ತೀನಿ. ಇವರೇ ಮೇಯ್ನ್ ವ್ಯಕ್ತಿ. ಅವ್ರದ್ದು ಇಲ್ಲೆಲ್ಲ ಯೋಗಕ್ಷೇಮಗಳನ್ನೆಲ್ಲ ನೋಡ್ಕೊಳ್ಳೋದಷ್ಟೇ. ಯಾರ್ಯಾರು ಕೆಲಸ ಮಾಡ್ತವ್ರೆ ಮಾಡ್ತಾ ಇಲ್ಲ ಅಂತ. ಸೊ ಈ ಥರ ಒಬ್ಬೊಬ್ಬರು ಒಂದೊಂದು ಕೆಲಸನ ಡಿವೈಡ್ ಮಾಡ್ಕೊಂಡಿದ್ದೀವಿ. ಇನ್ನೇನು ಇವರಿಬ್ರು ಕೆಲಸ ಇಲ್ಲ, ಬಂದವನೇ. ಇವರ ಅಭಿಪ್ರಾಯ ಕೇಳೋಣ, ಬಟ್ಟೆ ಒಗಿತಾ ಇರೋರ ಅಭಿಪ್ರಾಯ. ಏನ್ರಿ ಮೇಡಮ್ ಹೆಂಗಿದೆ? ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಿಷಿನ್ ಫಾಸ್ಟಾಗಿ ವರ್ಕ್ ಮಾಡುತ್ತೆ. ಸೊ ಅದಕ್ಕೆ ಆಮೇಲೆ ಹೋಗ್ತಾ ಅವ್ರ ಮುಖ ತೋರಿಸ್ತೀನಿ. ವೆಯ್ಟ್ ಮಾಡ್ತಾ ಇರಿ. ಇವಾಗ ಫುಲ್ ಜೋಶಲ್ಲಿದ್ದಾರೆ. ಹೆಂಗೋ ಕಾಣಿಸ್ತಾಳವಳು? ಸ್ವಲ್ಪ ಜೋರಾಗಿ ಹೇಳು, ಕೇಳಿಸ್ತಿಲ್ಲ. ಮನೆ ಕೆಲಸ ಕರೆಕ್ಟಾಗಿ ಹಂಗೆ ಇರೋದವಳು. ಇವರು ಇನ್ನ ಕ್ಲಿಪ್ ಹಾಕಂಗೆ ವೆಯ್ಟ್ ಮಾಡ್ತವ್ರೆ. ಅಷ್ಟೊತ್ತಿಗೆ ಇವರು ಬೇಗ ಒಕ್ಕೊಡ್ಬೇಕು. ಟಿಫನ್ ಮಾಡೋದಕ್ಕೆ ಹೋಗ್ತಾನೆ. ಕೆಳಗಡೆ ಹೋಗಿದ ತಕ್ಷಣ ಟಿಫನ್ ಮಾಡಿ ರೆಡಿ ಮಾಡಿರ್ತಾನೆ. ನಾವು ಹೋಗೋಷ್ಟೊತ್ತಿಗೆ ಯಾಕೆ ನೋಡು, ಜಾನುನ ಆಮೇಲಿಂದ ಏನದು ಕೆಳಗಡೆ ಕರ್ಕೊಂಡು ಹೋಗಕ್ಕೆ ಬರ್ಬೇಕು ನೀನೆ. ಅದೆಲ್ಲ ಸೀನಿಲ್ಲ, ನಿನ್ ತಂಗಿ ಅಲ್ವಾ? ಆಹಾ ಎಲ್ಲ ಮನೆ ಕ್ಲೀನ್ ಮಾಡು. ಅದಕ್ಕೆ ಹೋಗ್ತಾ ಇರೋದು ಗೈಸ್. ಅವನು ಮನೆ ಕ್ಲೀನ್ ಮಾಡೋದಕ್ಕೆ ಹೋಗ್ತಾ ಇರೋದು. ಭ್ರಮೆ. ಕೆಲಸ ಸ್ಟಾರ್ಟ್ ಆಯಿತು. ಇಬ್ಬರು ಬೇಗ ಮುಗಿಸೋಣ ಅಂತ ಸ್ಟಾರ್ಟ್. ಫುಲ್ ಅಕ್ಕ ತಂಗಿರ್ತೀವಿ, ಫುಲ್ಲು ಕೆಲಸ. ಆ್ಯಕ್ಚುಲಿ ಅವಳು ಕೆಳಗಡೆ ಹೋದ್ಲು ಬಿಕಾಸ್ ಫುಲ್ ಹೊಟ್ಟೆ ಹಶ್ವಾಗ್ತಾ ಇತ್ತು. ಕೆಳಗಡೆ ಹೋಗಿ ಏನಾದರೂ ತಿಂಡಿ ಮಾಡ್ತೀನಿ ಅಂತ ಹೋದ್ಲು. ಸೊ ನಾನು ಇವಾಗ ಕಂಪ್ಲೀಟ್ ಮಾಡಬೇಕು ಇಷ್ಟು ಬಟ್ಟೆನ.
ಬಿಸಿಲಲ್ಲಿತ್ತಲ್ಲ ಆ್ಯಂಡ್ 2 to 3 ಡೇಸ್ ಆಗಿತ್ತು ಜಾನುಗೆ ಸ್ನಾನ ಮಾಡಿಸಿ. ಸೊ ಜಾನುಗೆ ಸ್ನಾನ ಮಾಡಿಸಿ ಕರ್ಕೊಂಡೋಗೋಣ ಅಂದ್ಬಿಟ್ಟು ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಲ್ಲ ಬಟ್ಟೆ ಇತ್ತು ಕ್ಲೀನ್ ಮಾಡಿ ಹೊಡೋಣ ಅಂತ ಬಕೆಟ್ಸ್ ಎಲ್ಲ ತಗೊಂಡೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಬಟ್ಟೆ ಒಗ್ದಿದ್ದೀನಿ ನಾನು ಇವತ್ತು ಫಸ್ಟ್ ಟೈಮ್. ಇಷ್ಟು ಬರೋ ಅಷ್ಟರಲ್ಲಿ ಬಂದು ಕೆಳಗಡೆ ಅಡುಗೆ ಮಾಡಿ ಇಡ್ತವ್ರೆ, ಅದು ತಿಂಡಿ. ಟೈಮ್ ತೋರಿಸ್ತೀನಿ ರೀ ನಿಮಗೆ. ಫಸ್ಟು ನೋಡಿ, ಇದು ಏನೋ ಪಲ್ಯ, ಮೊಟ್ಟೆ ಪಲ್ಯ. ಚಪಾತಿ ಬೇಕು. ಇವ್ನು ನಿದ್ದೆ ಮಾಡಿ ಎದ್ದು ಬಂದವನೆ. ಟೈಮ್ ನೋಡಿ 12 ಗಂಟೆ. ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಎಷ್ಟೊತ್ತಾಗುತ್ತೆ ಆಯ್ತು. ಇವಾಗ ಹಾಕೊಂಡು ತಿಂತಾ ಇರೋದೆ. ಫುಲ್ ಮನೆಯೆಲ್ಲ ಕ್ಲೀನಾಗಿದೆ. ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಬಾಯ್ ಆಲ್.